ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತ ಹಾವು ಮುಂಗ್ಸಿ ಥರ ಕಚ್ಚಾಡ್ತಾ ಇರ್ತಾರೆ. ಹಾಗಾದರೆ ಈ ಕಾವೇರಿ ವಿಚಾರಕ್ಕಾದ್ರೂ ಒಂದಾಗ್ತಾರಾ? ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. CWMA ಕರ್ನಾಟಕಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರನ್ನು ಅಲ್ಲಿ ಕೊಡಬೇಕು ಅಂತ ಈಗ ಆದೇಶ ಹೊರಡಿಸಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷ ಸಭೆಯನ್ನು CM DKಶಿ ಕರೆದಿದ್ದಾರೆ. ಈ ಒಂದು ಕಾವೇರಿ ವಿಚಾರದಲ್ಲಾದರೂ ಕೂಡ ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅನ್ನೋ ಭೇದ ಭಾವವನ್ನು ಮರೆತು ಒಂದಾಗ್ತಾರಾ? ಅದು ಸದ್ಯಕ್ಕಿರುವಂತಹ ಕುತೂಹಲ. ಆಗಸ್ಟ್ 2ಕ್ಕೆ ಸರ್ವಪಕ್ಷ ಸಭೆಯನ್ನು ಕರೆದು CM DK ಶಿವಕುಮಾರ್ ಒಂದು ಮಾತುಕತೆ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇದೆ. BJP JDS ಶಾಸಕರಿಗೆ DKಶಿ ಆಲ್ರೆಡಿ ಆಹ್ವಾನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಕಾವೇರಿ ಜೊತೆಗೆ ಮೇಕೆದಾಟು ವಿಚಾರವಾಗಿ ಬಹಳ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ತಮಿಳುನಾಡು CM ಆಗಮನಕ್ಕೂ ಮುನ್ನವೇ ಅಂದರೆ ತಮಿಳುನಾಡು CM ಆಗಸ್ಟ್ 3ನೇ ತಾರೀಕು CM ಜೋಸೆಫ್ ವಿಜಯ್ ಮತ್ತು DK ಶಿವಕುಮಾರ್ ಒಂದು ಮಹತ್ವದ ಸಭೆ ಆಗ್ತಾರೆ. ಅದಕ್ಕಿಂತ ಒಂದು ದಿನ ಮುಂಚೆ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು ಆ ಸಭೆಯ ಒಂದು ವಿಚಾರವನ್ನು ನೆಕ್ಸ್ಟ್ ಡೇ ಆಗುವಂತಹ ಮೀಟಿಂಗ್ನಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇರ್ತದೆ. ಯಾಕಂದರೆ ಈ ನೆಲ ಜಲ ಭಾಷೆ ಅಂತ ಬಂದಾಗ ಇಲ್ಲಿ ಪಕ್ಷ ಭೇದವನ್ನು ಮರೆತು ರಾಜಕಾರಣಿಗಳು ಒಂದಾಗಬೇಕಾಗ್ತದೆ. ಯಾಕಂದರೆ ಈ ನೆಲ ಜಲ ಭಾಷೆಗೋಸ್ಕರ ಈ ಮೊದಲಿನಿಂದಲೂ ಕೂಡ ಹೋರಾಟಗಳು ನಡೀತಾನೆ ಇದ್ದಾವೆ. ಕೇವಲ ಈ ಭಾಷೆ ವಿಚಾರ, ನೆಲದ ವಿಚಾರ, ಈ ಮಣ್ಣಿನ ವಿಚಾರ ಬಂದಾಗ ಕನ್ನಡ ಪರ ಹೋರಾಟಗಾರರು ಮಾತ್ರ ಕಾಣಿಸ್ಕೊಳ್ಳೋದಲ್ಲ, ರಾಜಕಾರಣಿಗಳು ಕೂಡ ತಮ್ಮ ರಾಜಕೀಯ ಜಿದ್ದನ್ನು ಬದಿಗೊತ್ತಿ ಇಂಥ ವಿಚಾರದಲ್ಲಿ ಒಂದಾಗಬೇಕಾಗ್ತದೆ. ನಿಮ್ಮ ರಾಜಕಾರಣದ ಒಂದು ಅಜೆಂಡಗಳು ಬೇರೆ ಇರ್ಬೋದು, ಆ ಅಜೆಂಡಗಳು ರಾಜಕೀಯದಲ್ಲಿ ಚುನಾವಣೆಯಲ್ಲಿ ನೀವು ಪ್ರಸ್ತಾಪ ಮಾಡಬೇಕೇ ಹೊರತು ಈ ವಿಚಾರದಲ್ಲಿ ನೀರು ಅಂತ ಬಂದಾಗ, ಗಡಿ ವಿಚಾರ ಬಂದಾಗ, ಕನ್ನಡ ಭಾಷೆ ಅಂತ ಬಂದಾಗ, ಈ ಮಣ್ಣಿನ ನೆಲ ಅಂತ ಬಂದಾಗ ಅದನ್ನೆಲ್ಲವೂ ಕೂಡ ಬದಿಗೊತ್ತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಭಾಳ ಕುತೂಹಲ ಕೆರಳಿಸ್ತಾ ಇರೋದು ಸರ್ವಪಕ್ಷ ಸಭೆಯಲ್ಲಿ ಏನು ನಿರ್ಣಯಕ್ಕೆ ಬರ್ತಾರೆ ಅಂತ. ಯಾಕಂದರೆ ಮೊನ್ನೆ BJP ವಿಪಕ್ಷ ನಾಯಕ R ಅಶೋಕ್ ಕೂಡ ಹೇಳಿದರು, ಸರ್ವಪಕ್ಷ ಸಭೆ ಕರೀರಿ, ಅವತ್ತು ನಾವು ಮಾತಾಡೋಣ, ಚರ್ಚೆ ಮಾಡೋಣ ಅಂತ. ಯಾಕಂದರೆ ಇಂಥ ವಿಚಾರದಲ್ಲಿ ಸರ್ವಪಕ್ಷ ಸಭೆ ಕರೆಯೋದು ಒಂದು ಒಳ್ಳೆ ಬೆಳವಣಿಗೆ ಅನ್ನುವಂಥದ್ದು DK ಶಿವಕುಮಾರ್ಗೂ ಭಾಳ ಚೆನ್ನಾಗಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಅವರು ಸಭೆ ಕರೆದಿದ್ದಾರೆ. ಆಗಸ್ಟ್ 2ನೇ ತಾರೀಕು. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆನೂ ಮಹತ್ವದ ಮೀಟಿಂಗ್ ಆಗ್ತದೆ. ಏನು ಇವರೇ ಮಾತಾಡಿಕೊಂಡು ಅಂದರೆ ತಮಿಳುನಾಡು CM ಮತ್ತು ಕರ್ನಾಟಕ CM ಮಾತಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಾರಾ ಅಥವಾ ಸುಪ್ರೀಂ ಕೋರ್ಟ್ ಕದ ಏನಾದರೂ ತಟ್ಟುವಂಥ ಸಾಧ್ಯತೆ ಇದೆಯಾ? ಯಾಕಂದರೆ ಇವತ್ತು CWMA ಇವತ್ತು ನೀರು ಬಿಡಬೇಕಂತ ಆದೇಶ ಹೊರಡಿಸಿದೆಯಲ್ಲ. ಯಾಕಂದರೆ ಇಲ್ಲಿಯ ರೈತರ ಹಿತ ಕಾಪಾಡಬೇಕಾಗ್ತದೆ. ಇಲ್ಲಿಯ ರೈತರ ಹಿತ ಕಾಪಾಡಲಿಲ್ಲ ಅಂದರೆ ಭಾಳ ಮುಂದಿನ ದಿನಗಳಲ್ಲಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ ಸರ್ಕಾರಕ್ಕಾಗಲಿ ಅಥವಾ ಬೇರೆ ಎಲ್ಲ ಪಕ್ಷದ ನಾಯಕರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮುಂದೆ ನಡೆಯುವಂಥ ಮೀಟಿಂಗ್ಗಳು ಬಹಳ ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದ್ದಾವೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ.